ಸಂಜನಾ ಅವರೇ ನಮಸ್ಕಾರ. ನಮಸ್ಕಾರ. ಸಂಜನಾ ಅವರೇ, ಗಮನಿಸ್ತಾ ಇದ್ದೀರಿ, ಆಗ್ತಾ ಇರುವಂತಹ ಬೆಳವಣಿಗೆನ ತಾವು ಗಮನಿಸ್ತಾ ಇದ್ದೀರಿ ಅಂತ ಅನ್ಕೋತೀನಿ. ರಮ್ಯಾ ಅವರ ಪೋಸ್ಟ್ ಬಗ್ಗೆ, ರಮ್ಯಾ ಅವರ ನಿಲುವಿನ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ಯಾರೋ ಮಾಡಿದ ತಪ್ಪಿಗೆ ಮೊದಲನೇ ದಿನದಿಂದ ಇಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಫ್ರಮ್ ಡೇ ಒನ್ ಆಫ್ ದಿಸ್ ಕೇಸ್ ಇಟ್ ಸೆಲ್ಫ್, ಯಾವತ್ತಿಂದ ಈ ಪ್ರಾಬ್ಲಮ್ ಆಗಿದೆ, ಯಾವತ್ತಿಂದ ಇದೆಲ್ಲ ಸ್ಟಾರ್ಟ್ ಆಗಿದೆ, ಯಾರೋ ಮಾಡಿದ್ದಕ್ಕೆ ಮಾಡೋದು ಯಾರೋ, ಮತ್ತೆ ಅದಕ್ಕೆ ಒಂದು ಪೆನಾಲ್ಟಿ ಕಟ್ಟೋದು ಬೇರೆ ಯಾರೋ, ಆ ತರಾನೇ ನಡೀತಾ ಇದೆ. ಅದ ರೇಣುಕಾ ಸ್ವಾಮಿ ಅವ್ರ ಕೇಸೇ ಆಗಿರ್ಬಹುದು, ಅದು ಮರ್ಡರ್ ಮಾಡಿದ್ ಯಾರೋ, ಹೆಸರು ಹಾಳಾಗ್ತಾ ಇರೋದು ದರ್ಶನ್ ಸರ್ದು. ಈಗ್ಲೂ ಕೂಡ ಈ ಫ್ಯಾನ್ಸ್ ಬಂದು ಯಾರೋ ಈಗ ನೋಡಿ, ದರ್ಶನ್ ಫ್ಯಾನ್ಸ್ ಅವ್ರು ಎಷ್ಟು ಮೆಚೋರ್ಡ್ ಆಗಿ, ದರ್ಶನ್ ವಾರಿಯರ್ಸ್ ಅನ್ನೋ ಅಫಿಷಿಯಲ್ ಫ್ಯಾನ್ ಪೇಜ್ ಅಲ್ಲಿ ಎಷ್ಟು ಮೆಚೋರ್ಡ್ ಆಗಿ ಅವರು ಇದನ್ನ ಡೀಲ್ ಮಾಡಿದ್ದಾರೆ. ಇದನ್ನ ನಾವು ಕಿವಿನೇ ಕೊಡೋದ್ ಬೇಡ. ದಿಸ್ ಇಸ್ ಅಫಿಷಿಯಲ್ ಪೀಪಲ್. ದರ್ಶನ್ ವಾರಿಯರ್ ಅವ್ರ ಯಾರ್ ಫ್ಯಾನ್ಸ್ ಇದ್ದಾರೆ, ಇವ್ರು ಅಫಿಷಿಯಲ್ ಫ್ಯಾನ್ಸ್ ಆಗಿರ್ತಾರೆ. ಕಿವಿನೇ ಕೊಡೋದ್ ಬೇಡ, ಯಾವ ವಿವಾದಕ್ಕೂ ನಾವು ಇನ್ನ ಒಟ್ಟು ಬೆಂಕಿಗೆ ಹೋಗಿ ನಾವ್ ಇನ್ನ ತುಪ್ಪ ಹಾಕದ್ ಬೇಡ ಅಂತ ತುಂಬಾ ಮೆಚೋರ್ಡ್ ಆಗಿ ರಿಪ್ಲೈ ಆಗಿದ್ದಾರೆ. ಇಲ್ಲಿ ಯಾರೋ ಕಿರುಕುಳ ಮಾಡ್ತಾ ಇದಾರೆ ಮಧ್ಯದಲ್ಲಿ, ಯಾರೋ ಅನ್ಅಫಿಷಿಯಲ್ ಆದ ಜನ ಬಂದ್ಬಿಟ್ಟು ಮೆಸೇಜ್ ಮಾಡ್ತಾ ಇದಾರೆ. ಅದಕ್ಕೂನುವೆ ದರ್ಶನ್ ಸರ್ ಹೆಸರೇ ಹಾಳಾಗ್ತಾ ಇದೆ, ಅದಕ್ಕೂನುವೆ ದರ್ಶನ್ ಸರ್ ಹೆಸರೇ ಎಳಿಯಲಾಗ್ತಾ ಇದೆ. ನಿಜಕ್ಕೂ ನೋಡ್ಬಿಟ್ಟು ತುಂಬಾ ಬೇಜಾರಾಗ್ತಾ ಇದೆ. ಒಂದೇ ಇಂಡಸ್ಟ್ರಿಯಿಂದ ಇದ್ದು ಆಲ್ರೆಡಿ ಒಬ್ರು ಇಷ್ಟು ನೋವಲ್ಲಿ ಕುಗ್ಗಿರ್ತಾರೆ, ಈ ತರ ಒಂದ್ ಕೇಸ್ ಆಗಿರುತ್ತೆ, ಅದ್ರಲ್ಲಿ ಒಂದು ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರನ್ನ ಎಳಿತಾರೆ, ಅವ್ರನ್ನ ವಿಪರೀತವಾಗಿ ಟಾರ್ಚರ್ ಮಾಡ್ತಾರೆ ದರ್ಶನ್ ಸರ್ಗೆ. ಅದು ಇನ್ನ ಕಂಟಿನ್ಯೂ ಆಗ್ತಾ ಇದೆ ನೋಡ್ಬಿಟ್ಟು ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ. ಅದು ಕೂಡ ಒಂದ್ ಟೈಮ್ ಅಲ್ಲಿ ಒಂದು ನಟ ನಟಿಯಾಗಿ ಸೂಪರ್ ಹಿಟ್ ಹಾಡ್ಗಳು ಮಾಡಿದ್ದಾರೆ, ಸೂಪರ್ ಹಿಟ್ ಸಿನಿಮಾ ನೀಡಿದ್ದಾರೆ. ಇದೊಂದು ದ್ವೇಷ, ಈ ಒಂದು ಕಹಿತನ, ಈ ಆಟಿಟ್ಯೂಡ್ ಬೇಕಾಗಿದ್ಯಾ ಅಂತ ನನಗೆ ನಿಜವಾಗ್ಲೂ ಅನಿಸ್ತಾ ಇದೆ. ಅಂದ್ರೆ ರಮ್ಯಾ ಅವರು ಪ್ರಶ್ನೆ ಮಾಡಿದ್ದು ಸರಿ ಇಲ್ಲ ಅಂತ ನಿಮ್ಮ ಭಾವನೆನಾ? ಯಾರು ಯಾರಿಗೆ ಪ್ರಶ್ನೆ ಮಾಡಕ್ಕೆ ಏನ್ ಅಧಿಕಾರ ಇದೆ? ಯಾರೇ ಎಷ್ಟೇ ದೊಡ್ಡ ನಟಿ ಆಗಿರ್ಲಿ, ಅವ್ರು ಯಾರು ಪ್ರಶ್ನೆ ಮಾಡಕ್ಕೆ? ಅವ್ರ ನ್ಯಾಯಾಂಗ ವ್ಯವಸ್ಥೆ ಅಂತೂ ಅಲ್ವೇ, ಜಡ್ಜ್ ಅಂತೂ ಅಲ್ವೇ? ಈ ತರ ಟ್ರಯಲ್ ನಡೆಸೋದು ಎಷ್ಟು ಮಟ್ಟಕ್ಕೆ ಸರಿ? ಸಂಜನಾ ಅವರೇ, ನಾನು ಆ ಕೇಸ್ ಬಗ್ಗೆ ನನ್ನ ಪ್ರಶ್ನೆ ಕೇಳ್ತಾ ಇಲ್ಲ. ಈಗ ಅಶ್ಲೀಲವಾಗಿ ಅನುಚಿತವಾಗಿ ಮೆಸೇಜ್ ಮಾಡಿದಾರಲ್ಲ, ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇರೋದು. ಆ ರೀತಿ ಪ್ರಶ್ನೆ ಮಾಡೋದು ಸರಿನಾ? ಅಶ್ಲೀಲವಾಗಿ ಯಾವ್ದೇ ಒಂದು ಹೆಣ್ಣಿಗೆ ಮೆಸೇಜ್ ಮಾಡೋದು ರಾಂಗು. ಪ್ಲಸ್ ಅವ್ರು ಅಶ್ಲೀಲವಾಗಿ ಮೆಸೇಜ್ ಮಾಡಿರೋರು ಯಾರು ಅಂತ ಯಾವ್ದಾದ್ರು ಒಬ್ರು ಹೆಸರಿದೆಯಾ? ಇಲ್ಲಿ ಪ್ರೂಫ್ ಏನಿದೆ? ದರ್ಶನ್ ಫ್ಯಾನ್ಸ್ ಎಲ್ಲಾ ಸ್ಕ್ರೀನ್ ಶಾಟ್ಸ್ ಅನ್ನ ಶೇರ್ ಮಾಡಿದ್ದಾರೆ ರಮ್ಯಾ ಅವರು. ದರ್ಶನ್ ಅಭಿಮಾನಿಗಳು ಈ ರೀತಿ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ಅವರು ಹಂಚ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ. ನೋಡಿ, ಅವ್ರು ಅನ್ಅಫಿಷಿಯಲ್ ಫ್ಯಾನ್ಸ್ ಆಗಿರ್ತಾರೆ. ಬಿಕಾಸ್ ಈಗ ದರ್ಶನ್ ವಾರಿಯರ್ಸ್ ಎಂಬ ಒಂದು ಅಫಿಷಿಯಲ್ ಸಂಘದಿಂದಾನೇ ಮೆಸೇಜ್ ಬಂದಿದೆ. ನಾವು ಯಾವ ಅಫಿಷಿಯಲ್ ಅನ್ಅಫಿಷಿಯಲ್ ಅಂತ ನೀವ್ ಹೆಂಗ್ ಹೇಳ್ತೀರಿ ಸಂಜನಾ ಅವರೇ? Because there is no proof that they are official. They have proof. They shared already. I don't think so. I think this is just uncalled for. Definitely. ಖಂಡಿತವಾಗ್ಲೂ ಅದೊಂದು ಪ್ರೂಫ್ ಅಂತೂ ಈಗ ಯಾರಾದ್ರೂ ಮೆಸೇಜ್ ಮಾಡ್ತಾರೆ. ಇವ್ರೆ ಬೀದಿಯಲ್ಲಿ ಬರೋರು ಹೋಗೋರು ಮೆಸೇಜ್ ಮಾಡ್ತಾರೆ. ಅವ್ರಿಗೆ ದರ್ಶನ್ ಸರ್ ಅಂದ್ರೆ ಸ್ವಲ್ಪ ಇಷ್ಟ ಇರ್ತಾರೆ. ಅದಕ್ಕೆ ದರ್ಶನ್ ಫ್ಯಾನ್ಸ್ ಕೆಟ್ಟವರು ಅಂತ ದರ್ಶನ್ ಸರ್ ಹೆಸರು ಹಾಳು ಮಾಡೋದು, ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಅವ್ರ ಹೆಸರು ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಹಾಗಿದ್ರೆ ರೇಣುಕಾ ಸ್ವಾಮಿ ವಿಚಾರವನ್ನು ನಾವಿಲ್ಲಿ ಕೆದಕ್ಬಹುದಲ್ವಾ? ಯಾರೋ ಮೆಸೇಜ್ ಮಾಡಿದ್ರು, ಬಹುಶಃ ರೇಣುಕಾ ಸ್ವಾಮಿನೂ ಮೆಸೇಜ್ ಮಾಡದೇ ಇರಬಹುದು, ಅವನ ಹೆಸರಲ್ಲಿ ಯಾರೋ ಮೆಸೇಜ್ ಮಾಡಿರಬಹುದು, ಆತನನ್ನ ಮರ್ಡರೇ ಮಾಡಿಬಿಟ್ರಲ್ಲ ಕೆಲವರು. ಅದಕ್ಕೇನ್ ಹೇಳ್ತೀರಿ ಸಂಜನಾ ಅವರೇ? ನೋಡಿ, ಇದೊಂದು ತುಂಬಾನೇ ಡೀಟೇಲ್ಡ್ ಆದ ಟಾಪಿಕ್ ಆಗುತ್ತೆ. ಈ ಟಾಪಿಕ್ ಬಗ್ಗೆ ನಾವು ಕುತ್ಕೊಂಡು ಮಾತಾಡ್ಬೇಕಂದ್ರೆ ಇದನ್ನ ಹೇಗ್ ಮಿಕ್ಸ್ ಮಾಡ್ಕೊಂಡ್ ಮಾತಾಡ್ಬೇಕಂತ ನನ್ಗಂತೂ. ನೀವು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾರೋ ಮಾಡಿರಬಹುದಲ್ಲ ಅಂತಂದ್ರಲ್ಲ, ಹಾಗೆ ರೇಣುಕಾ ಸ್ವಾಮಿ ಹೆಸರಲ್ಲಿ ಬೇರೆ ಯಾರೋ ಮಾಡಿರಬಹುದಲ್ಲ? ರೇಣುಕಾ ಸ್ವಾಮಿನೇ ಅಂತ ಆತನನ್ನ ಕಿಡ್ನಾಪ್ ಹೆಂಗ್ ಮಾಡಿದ್ರು, ಪಟ್ಟಣಗೆರೆ ಶೆಟ್ಗೆ ಹೆಂಗ್ ಹೇಳ್ಕೊಂಡ್ ಬಂದ್ರು, ಹೆಂಗ್ ಹೊಡೆದ್ರು ಅವನ್ನ? ಅದಂತೂ ನನಗ್ ಗೊತ್ತಿಲ್ಲ. ಅದು ಇನ್ನ ಕೇಸ್ ಕೋರ್ಟ್ ಅಲ್ಲಿ ಇದ್ದಾಗ ನಾವಿಲ್ಲಿ ಟ್ರಯಲ್ ಅದ್ರ ಬಗ್ಗೆ ನಡ್ಸಂಗಿಲ್ಲ. ವಿ ವಿಲ್ ವೇಟ್. ಎಲ್ಲಾರ ಎದುರುಗಡೆ ನಿಜ ಸಮಯನೇ ತೀರ್ಪು ನೀಡತ್ತೆ. ಸಮಯ ಅನ್ನೋದು, ಸಮಯಕ್ಕೆ ನಾವು ಕಾದ್ರೆ ಪ್ರತಿ ಒಂದು ಪ್ರಾಬ್ಲಮ್ಗೆ ಪ್ರತಿ ಒಂದು ಸೊಲ್ಯೂಷನ್ ಖಂಡಿತವಾಗ್ಲೂ ಸಮಯ ನೀಡತ್ತೆ. ನನಗೆ ತುಂಬಾ ತುಂಬಾ ಕರುಣೆ ಇದೆ ರೇಣುಕಾ ಸ್ವಾಮಿ ಅವ್ರ ಪರಿವಾರದ ಮೇಲೆ. ದರ್ಶನ್ ಪರವಾಗಿ ಮಾತಾಡಿದ್ರಿ, ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದ ವಿಚಾರವನ್ನ ನೀವು ಖಂಡಿಸಿದ್ರಿ, ತಪ್ಪು ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಇದೇ ಮೆಸೇಜ್ಗಳು ತಪ್ಪಲ್ವಾ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ಸಂಜನಾ ಅವರೇ. ನೋಡಿ, ಯಾವುದೇ ರಾಂಗ್ ಮೆಸೇಜ್ ಕಳ್ಸೋದು ತಪ್ಪೇ. ನಾನ್ ಇಷ್ಟೇ ಹೇಳ್ತಾ ಇದೀನಿ, ರಾಂಗ್ ಮೆಸೇಜಸ್ ಕಳ್ಸೋದು ಖಂಡಿತವಾಗ್ಲೂ ಯಾವ ಹೆಣ್ಣಿಗೂ ಯಾವ ಗಂಡಿಗೂ ಕೂಡ ತಪ್ಪೇ ಇಲ್ಲ. ಹೆಣ್ಣೆ ಅಂತ ಏನೂ ಇಲ್ಲ. ಬಟ್ ಅದ್ ಕಳ್ಸಿರೋದು ದರ್ಶನ್ ಅವ್ರ ಫ್ಯಾನ್ ಅಂತಾನೆ ಏನ್ ಪ್ರೂಫ್ ಇದೆ? ಅವ್ರು ಶೇರ್ ಮಾಡಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ನಾನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಿನ್ನೆ ನಮ್ಮ ಜೊತೆಗೆ ಮಾತಾಡುವಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ.
ಎಲ್ಲ ಸ್ಕ್ರೀನ್ ಶಾಟ್ ಗಳನ್ನ ಅವರು ಹಂಚಿದ್ದಾರೆ. ಖಂಡಿತವಾಗ್ಲೂ ಇರಬಹುದು, ಬಟ್ ಅವ್ರ ದರ್ಶನ್ ಫ್ಯಾನ್ಸ್ ಹತ್ರ ದರ್ಶನ್ ಅವ್ರ ಫ್ಯಾನ್ಸ್ ಅಂತ ಏನ್ ಪ್ರೂಫ್ ಇದೆ? ಈಗ ದರ್ಶನ್ ಅವ್ರ ಒಫಿಷಿಯಲ್ ಪೇಜ್ ಇಂದಾನೇ ಮೆಸೇಜ್ ಬಂತ, ದರ್ಶನ್ ವಾರಿಯರ್ಸ್ ಪೇಜ್ ಇಂದ ನಾವು ಇದ್ರಲ್ಲಿ ಇನ್ವಾಲ್ವೇ ಆಗಲ್ಲ, ನಮಗೆ ಏನೂ ಸಂಬಂಧ ಇಲ್ಲ, ನಾವ್ ಈ ವಿವಾದವನ್ನು ಇನ್ನ ಬೆಂಕಿಗೆ ಹೋಗ್ಬಿಟ್ಟು ತುಪ್ಪ ಹಾಕೋ ಕೆಲಸ ನಾವು ಮಾಡಲ್ಲ, ನಮಗೆ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಬಂದಿದೆಯಲ್ವಾ? ಅಲ್ಲ, ಅದ್ರ ಬದಲಿಗೆ ಸಂಜನಾ ಅವರೇ, ನೀವು ಇದೇ ವಿಚಾರವನ್ನ ನೋಡಿ, ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ನಟಿ ಅನ್ನೋದಕ್ಕಿಂತ ಒಬ್ಬ ಮಹಿಳೆಯಾಗಿ ನೀವು ಇದನ್ನ ಯೋಚನೆ ಮಾಡಿ. ರಮ್ಯಾ ಅವ್ರಿಗೆ ಯಾರೋ ಈ ರೀತಿ ಅಶ್ಲೀಲ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ಅದನ್ನ ಖಂಡಿಸುವಂತ ಕೆಲಸ ಆಗ್ತಾ ಇಲ್ಲ. ಒಬ್ಬ ಮಹಿಳೆ ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಳ್ಳುವಂತ ಕೆಲಸ ಯಾರಿಂದನೂ ಆಗ್ತಾ ಇಲ್ಲ. ಯಾರು ಮುಂದೆ ಬಂದು ಇದನ್ನು ಖಂಡಿಸುವಂತ ಕೆಲಸ ಆಗ್ತಾ ಇಲ್ಲ. ಅದರ ಬದಲಿಗೆ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಲ್ಲಿಗೆ ದರ್ಶನ್ ಫ್ಯಾನ್ಸ್ ಏನ್ ಮಾಡಿದ್ರು ಅದನ್ನು ಒಪ್ಕೋಬೇಕಾ? ರಕ್ಷಿತಾ ಇವತ್ತು ಪೋಸ್ಟ್ ಮಾಡಿದ್ದಾರೆ, ವಿಜಯಲಕ್ಷ್ಮಿ ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ, ಈಗ ನೀವು ಕೂಡ ಹೇಳ್ತಾ ಇದ್ದೀರಿ. ನನ್ನ ಪ್ರಶ್ನೆ ಇಷ್ಟೇ, ನನ್ನ ಕಳಕಳಿ ಇಷ್ಟೇ, ಒಬ್ಬ ಮಹಿಳೆಗೆ ಈ ರೀತಿ ಯಾರೋ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮತ್ತೊಬ್ಬ ಮಹಿಳೆ ಅದನ್ನ ಖಂಡಿಸಬೇಕು, ಅದಾಗಬೇಕು ಅನ್ನೋದು ನನ್ನ ಕಳಕಳಿ. ನಾನ್ ಮಾತಾಡ್ಬಹುದಾ? ಪ್ಲೀಸ್ ಸಂಜನಾ ಅವರು. ನೋಡಿ, ನಿಮ್ ಪ್ರಶ್ನೆನಲ್ಲೇ ನಿಮ್ ಉತ್ತರ ಇದೆ. ನಿಮ್ ಪ್ರಶ್ನೆ ಏನಿತ್ತು, ಯಾರೋ ಒಬ್ರು ಮಹಿಳೆಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ. ನಾನು ಅದಕ್ಕೆ ಆಲ್ರೆಡಿ ಉತ್ತರ ನೀಡಿದೆ. ಯಾರೋ ಒಬ್ರು ಮಹಿಳೆಗೆ ಕೆಟ್ಟ ಮೆಸೇಜ್ ಮಾಡ್ತಿದ್ದಾರೆ ತಪ್ಪು ಅಂತ. ತಪ್ಪೇ ತಪ್ಪು. ಮಹಿಳೆಗೆ ಅಲ್ಲ, ಯಾರೋ ಒಬ್ರು ಗಂಡಸರಿಗೂ ತಪ್ಪಾಗಿ ಮೆಸೇಜ್ ಮಾಡೋದು ತಪ್ಪು, ಒಂದು ಮಹಿಳೆಗೂ ಮೆಸೇಜ್ ಮಾಡೋದು ಖಂಡಿತವಾಗ್ಲೂ ತಪ್ಪು. ಓಕೆ, ಬಟ್ ನೀವೇ ಹೇಳ್ತಾ ಇದ್ದೀರಾ ಯಾರೋ ಒಬ್ರು ಮೆಸೇಜ್ ಮಾಡ್ತಾ ಇದಾರಂತ. ನಿಮ್ ಪ್ರಶ್ನೆನಲ್ಲಿ ಯಾರೋ ಅನ್ನುವಂಥದ್ದು ಪ್ರಶ್ನೆಯಲ್ಲಿ ಬಳಸಿದಂತ ಪದ ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ರಮ್ಯಾ ಅವ್ರು ಹೇಳ್ತಾ ಇರೋದು, ಸಂಜನಾ ಅವರೇ, ರಮ್ಯಾ ಅವ್ರು ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ದರ್ಶನ್ ಫ್ಯಾನ್ಸೇ ಅಂತ. ದರ್ಶನ್ ಫ್ಯಾನ್ಸೇ ಅಂತ ಪರ್ಟಿಕ್ಯುಲರ್ ಆಗಿ ರಮ್ಯಾ ಅವ್ರು ಹೇಳಿದ್ದಾರೆ. ದರ್ಶನ್ ಫ್ಯಾನ್ಸ್ ಅಂತ ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ? ರಮ್ಯಾ ಅವ್ರು ಹೇಳ್ತಿದ್ದಾರೆ, ಒಬ್ರು ಅಂತ ನೀವೇ ಹೇಳ್ತಾ ಇದ್ದೀರಾ. ರಮ್ಯಾ ಅವರು ಎಲ್ಲ ಸ್ಕ್ರೀನ್ ಶಾಟ್ ಗಳನ್ನ ಶೇರ್ ಮಾಡಿದ್ದಾರೆ. ರಮ್ಯಾ ಅವ್ರು ಹೇಳ್ತಾ ಇರುವಂತದ್ದು ದರ್ಶನ್ ಅಭಿಮಾನಿಗಳು ಒಂದ್ ರೀತಿ ಜಿರಳೆಗಳಿದ್ದಂಗೆ, ಅವ್ರು ಬಿಡೋದೇ ಇಲ್ಲ, ಮತ್ತೆ ಬರ್ತಾನೆ ಇರ್ತಾರೆ, ಈ ರೀತಿ ಥ್ರೆಟ್ ಮಾಡ್ತಾನೆ ಇರ್ತಾರೆ, ಕಮೆಂಟ್ ಮಾಡ್ತಾನೆ ಇರ್ತಾರೆ ಅಂತ. ಒಂದೇ ಇಂಡಸ್ಟ್ರಿನಲ್ಲಿ ಇದ್ದು ಈ ತರ ಕಿತ್ತಾಟ ಅಂತೂ ನನಗೆ ನೋಡಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಆಲ್ರೆಡಿ ಒಬ್ರು ಒಂದು ಕೇಸಲ್ಲಿ ಬಿದ್ದು ತುಂಬಾನೇ ನೊಂದಿದ್ದಾರೆ ದರ್ಶನ್ ಸರ್. ಅವ್ರನ್ನ ಇನ್ನ ಇಂಥದ್ದೆಲ್ಲ ಮಾಡಿದ್ರೆ ಅವರಿಗೆ ಮೆಂಟಲಿ ಡಿಸ್ಟರ್ಬ್ ಆಗುತ್ತೆ. ಇನ್ನ ಈ ರೇಣುಕಾ ಸ್ವಾಮಿ ಅವ್ರ ಪರಿವಾರನು ಇದರಿಂದ ಹೊರಗೆ ಬಂದಿರಲಿಲ್ಲ. ಅದ್ರ ಬಗ್ಗೆ ಮಾತಾಡಿ ಅವ್ರಿಗೆ ಇನ್ನ ನೋವು ಮಾಡೋದು ಎಷ್ಟ್ ಮಟ್ಟಕ್ಕೆ ಸರಿ? ಇದಕ್ಕೆ ಸ್ವಲ್ಪ ಸಮಯ ನೀಡಿ. ದರ್ಶನ್ ಅಭಿಮಾನಿಗಳಿಂದಲೇ ದರ್ಶನ್ ಅವರಿಗೆ ಬೇಜಾರಾಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ? ಇಲ್ಲ, ನಾನಂತೂ ಹೇಳಿಲ್ಲ, ನೀವ್ ಹೇಳ್ತಾ ಇದ್ದೀರಾ. ಅದು ದರ್ಶನ್ ಅವ್ರ ಅಭಿಮಾನಿಗಳು ಈ ತರ ಮಾಡ್ತಾನೆ ಇಲ್ಲ ಅಂತ ನಾನ್ ಹೇಳ್ತಾ ಇದ್ದೀನಿ. ಇದ್ ಮಾಡ್ತಾ ಇರೋದು ಯಾರೋ, ಹೆಸರು ಬರ್ತಾ ಇರೋದು ಯಾರ್ದು ಅಂತ ನಾನ್ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲೂ ಈ ಕೇಸ್ ಆಗಿದ್ದು ಬೇರೆ ಯಾರಿಂದಾನೆ. ಈಗ ದರ್ಶನ್ ಅವ್ರಿಗೆ ಪರಿಚಯ ಇದ್ರು ಅಂತ ದರ್ಶನ್ ಅವ್ರನ್ನ ಈ ಕೇಸಲ್ಲಿ ಎಳೆಯಲಾಗಿದೆ ಅಂತ ನನ್ನ ನಂಬಿಕೆ. ಈಗ್ಲೂ ನಾನು ಅದೇ ಹೇಳ್ತೀನಿ, ಯಾವಾಗ್ಲಿಗೂ ನಾನು ಅದೇ ಹೇಳ್ತೀನಿ. ಸೊ ನಾವ್ ಯಾರಿಗೆ ಪರಿಚಯ ಇರ್ತೀವೋ ಅವ್ರ ಜೊತೆನೂ ನಾವು ತುಂಬಾ ಕೇರ್ಫುಲ್ ಇರ್ಬೇಕು ಸೆಲೆಬ್ರಿಟಿ ಆಗಿ ಅಂತ ಒಂದು ದೊಡ್ಡ ಪಾಠ